ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ITI ಆದವರಿಗೆ HL ಅಪ್ರೆಂಟಿಸ್ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಎಷ್ಟು ವೇಕೆನ್ಸೀಸ್ ಇದಾವೆ HL ಆದವರಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್ಸ್, ಫಿಟ್ಟರ್, ಎಲೆಕ್ಟ್ರಿಷಿಯನ್ ಇವರಿಗೆಲ್ಲ ಟರ್ನರು, ವೆಲ್ಡರು, ರೆಫ್ರಿಜರೇಷನ್, AC, COPA, ಪ್ಲಂಬರು, ಪೇಂಟರು, ಡೀಸೆಲ್ ಮೆಕ್ಯಾನಿಕ್, ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ಇವರಿಗೆಲ್ಲ ಟೋಟಲ್ ಅಪ್ರೆಂಟಿಸ್ ಬಂದ್ಬಿಟ್ಟು 195 195 ಜನರಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾರೆಲ್ಲ ಅಪ್ರೆಂಟಿಸ್ ಟ್ರೈನಿಂಗ್ ಅಟೆಂಡ್ ಆಗ್ತಿರಲ್ಲ ಅವರು NCVT ಅಪ್ರೂವ್ಡ್ ITI ಕಾಲೇಜಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಇಲ್ಲಿ ಯಾವ ಎಲಿಜಿಬಿಲಿಟಿ ನಾನು ಹೇಳ್ದಂಗೆ ITI ಪಾಸ್ ಆಗಿರ್ಬೇಕು. ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ಏನಂತಂದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಏನಂತಂದ್ರೆ ಸ್ಟೈಫಂಡ್ ಕೊಡ್ತಾ ಹೋಗ್ತಾರೆ. ರಿಸರ್ವೇಶನ್ ಇರ್ತಾ ಹೋಗುತ್ತೆ. EWS ಕ್ಯಾಟಗರಿನವರಿಗೆ, OBC, SC, ST, PH ಅದ್ರ ಮೇಲೆ ನಿಮ್ಗೆ ಸೆಲೆಕ್ಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವ ತರ ಅಪ್ಲೈ ಮಾಡ್ಬೇಕಂತಂದು ಹೇಳ್ತಾ ಹೋಗ್ತಿದ್ದಾರೆ. ಇಲ್ಲಿ ನೀವು ಏನಂತಂದ್ರೆ ಈ ಅಡ್ರೆಸ್ಗೆ, ಈ ಉತ್ಸವ್ ಸದನ್ ಆಡಿಟೋರಿಯಂ ಬಿಹೈಂಡ್ ಡಿಪಾರ್ಟ್ಮೆಂಟ್ ಆಫ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಈ ಒಂದು ಅಡ್ರೆಸ್ಗೆ ನೀವು ವಾಕ್-ಇನ್ ಅಡ್ರೆಸ್ಗೆ ಹೋಗ್ಬೇಕಾಗುತ್ತೆ. ನಿಮ್ಗೆ ಯಾವ ಡೇಟ್ ನಲ್ಲಿ ಯಾವ ತರ ಇಂಟರ್ವ್ಯೂ ಇರ್ತಾ ಹೋಗುತ್ತೆ ಅಂತಂದು 26 ಮೇಗೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್ಸ್, ಡೀಸೆಲ್ ಮೆಕ್ಯಾನಿಕ್ನವರಿಗೆ 9 ಗಂಟೆ ಸ್ಲಾಟ್ ಅಲ್ಲಿ ರಿಪೋರ್ಟ್ ಆಗಿರಬೇಕು. ಅವರಿಗೆ ಇಂಟರ್ವ್ಯೂ ಇರುತ್ತೆ. ಫಿಟರ್, ಪ್ಲಂಬರ್, ಪೇಂಟರ್ನವರಿಗೆ ಆ ಟೈಮಲ್ಲಿ ನಿಮಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ, ಅಲ್ಲಿ ಹೋಗ್ಬೇಕಾಗುತ್ತೆ. 27 ಮೇಗೆ COPA, ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ಮತ್ತೆ ಎಲೆಕ್ಟ್ರಿಷಿಯನ್, ಡ್ರಾಟ್ಸ್ಮನ್, ಮೆಕ್ಯಾನಿಕಲ್ ಅಲ್ಲಿ ನಿಮಗೆ 9 ಗಂಟೆಗೆ ಮತ್ತೆ 1 ಗಂಟೆಗೆ ಇರಬೇಕಾಗುತ್ತೆ. 28 ಮೇ ಮೆಕ್ಯಾನಿಸ್ಟ್, ರೆಫ್ರಿಜರೇಷನ್ ಅಂಡ್ AC ಟರ್ನರ್ 9 ಗಂಟೆಗೆ ಇರಬೇಕಾಗುತ್ತೆ. ಡ್ರಾಫ್ಟ್ಸ್ಮನ್, ಸಿವಿಲ್ ಬಿಲ್ಡರ್ 1 ಗಂಟೆಗೆ ಇರಬೇಕಾಗುತ್ತೆ. ಯಾವ ಒಂದು ಅಡ್ರೆಸ್ ನಾನು ಹೇಳ್ದಂಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಅವೈನಿಕ್ಸ್ ಡಿವಿಷನ್, ಬಾಲ್ನಗರ್, ಹೈದರಾಬಾದ್ ಅಲ್ಲಿ ನಿಮ್ಗೆ ವಾಕ್-ಇನ್ ನೀವು ಅಲ್ಲಿ ಹೋಗ್ಬೇಕಾಗತ್ತೆ. ಆ ಅಡ್ರೆಸ್ ಅಲ್ಲಿ ಇಲ್ಲಿ ಯಾವ ತರದ ವಾಕ್-ಇನ್ ಟೈಮಿಗೆ ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂತಂದ್ರೆ ಆಧಾರ್ ಕಾರ್ಡು, ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ITI ಮಾರ್ಕ್ಸ್ ಕಾರ್ಡು ಎಲ್ಲ ಒರಿಜಿನಲ್ ತಗೊಂಡ್ಬೇಕಾಗತ್ತೆ. ಬರ್ತ್ ಸರ್ಟಿಫಿಕೇಟ್ ತಗೊಂಡ್ಬೇಕಾಗತ್ತೆ. ಮತ್ತೆ ನಿಮ್ದು ಯಾವ್ದು ಕ್ಯಾಟಗರಿ ಇತ್ತಂದ್ರೆ ಅದರ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೋಬೇಕಾಗತ್ತೆ. ಏನೇನ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಮೇಲೆಲ್ಲ ಏನೇನ್ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಅದರ ಎಲ್ಲ ಜೆರಾಕ್ಸ್ ಕಾಪಿನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮತ್ತೊಂದು ಏನಂತಂದ್ರೆ ನೀವು ಅಪ್ರೆಂಟೈನ್ಸ್ ಟ್ರೈನಿಂಗ್ ಅಟೆಂಡ್ ಆಗ್ತೀರಂತಂದ್ರೆ ಈ ಅಪ್ರೆಂಟೈನ್ಸ್ ಪೋರ್ಟಲ್ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ನ ಮಾಡ್ಬೇಕಾಗತ್ತೆ. ಮತ್ತೆ ಇದ್ರ ಜೊತೆಗೆ ಏನಂತಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನೀವು ಈ ಒಂದು ಅಪ್ರೆಂಟೈನ್ಸ್ ಟ್ರೈನಿಂಗಿಗೆ ಅಟೆಂಡ್ ಆಗ್ಬೋದು. ಇಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು. ಇಲ್ಲಿ ನಿಮ್ಗೆ ಏನಂತಂದ್ರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋನು ಕ್ಯಾರಿ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಿಮ್ಗೆ ಯಾವ ತರ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಹೆಚ್ಚಿಗೆ ಏನಂತಂದ್ರೆ SSLC ಮಾರ್ಕ್ಸ್ ಎಷ್ಟು ತೆಗೆದಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. 70% ವೇಟೇಜ್ SSLC ನೋಡ್ತಾ ಹೋಗ್ತಾರೆ. ITI 30% ವೇಟೇಜ್ ನೋಡ್ತಾ ಹೋಗ್ತಾರೆ. ಇಲ್ಲಿ ಯಾವುದೇ ತರದ ರಿಟರ್ನ್ ಟೆಸ್ಟ್ ಆರ್ ಇಂಟರ್ವ್ಯೂ ಏನೇನು ಇರೋದಿಲ್ಲ ನಿಮ್ಗೆ. ಇಲ್ಲಿ ಅದೇನು ಹೇಳ್ದಂಗೆ ನೀವು ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಅಲ್ಲಿ ನೀವು ಎಲ್ಲಾ ಕರೆಕ್ಟ್ ಡೀಟೇಲ್ಸ್ ನ, ನಿಮ್ಮ SSLC ಮಾರ್ಕ್ಸ್ ಗಳಲ್ಲಿ ಏನ್ ಹೆಸರು ಇದೆ ಎಲ್ಲಾ ಕರೆಕ್ಟ್ ಡಾಕ್ಯುಮೆಂಟ್ಸ್ ನ ಆ ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಆ ಒಂದು ಕಾಪಿನೂ ನೀವು ತಗೊಂಡ್ ಹೋಗ್ಬೇಕಾಗತ್ತೆ. ಇಲ್ಲಿ ಮ್ಯಾಂಡೇಟರಿ ಏನೇನು ಅಪ್ಲೋಡ್ ಮಾಡ್ಬೇಕಂತಂದ್ರೆ ಅಪ್ರೆಂಟಿಸ್ ಪೋರ್ಟಲ್ ಅಲ್ಲಿ SSLC ಮಾರ್ಕ್ಸ್ ಕಾರ್ಡು, ITI ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋಗ್ರಾಫ್, ಸಿಗ್ನೇಚರು ಮತ್ತೆ KYC ವೆರಿಫಿಕೇಶನ್ ಎಲ್ಲ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್, ವ್ಯಾಲಿಡ್ ಮೊಬೈಲ್ ನಂಬರು, ಸರ್ಟಿಫಿಕೇಟ್ ನಂಬರು, ಆಧಾರ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತ್, ಕ್ಯಾಟಗರಿ ಇವೆಲ್ಲ ಡೀಟೇಲ್ಸ್ನೆಲ್ಲ ನೀವು ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಯಾವ್ದಾದ್ರು ಅಪ್ರೆಂಟಿಸ್ಶಿಪ್ ಯಾವ್ದಾದ್ರು ಕಂಪ್ನಿಯಲ್ಲಿ ಮಾಡಿದ್ರೆ ಅಂತವ್ರು ಅಪ್ಲೈ ಮಾಡಕ್ ಹೋಗ್ಬೇಡಿ. ಮತ್ತೆ ಇಲ್ಲಿ ನೋಡ್ರಿ, ಮತ್ತೆ ಈ ಮೆರಿಟ್ ಲಿಸ್ಟ್ ನೀವೇನಾದ್ರೂ ಇಲ್ಲಿ ನೀವು ಹೋದಾಗ ನಿಮ್ ಮೆರಿಟ್ ಲಿಸ್ಟ್ ನ ನಿಮ್ಗೆ 20 ಜೂನ್ ಒಳಗಡೆ ತಿಳಿಸ್ತಾ ಹೋಗ್ತಾರೆ. ನಿಮ್ಮ ಮೇಲಿಗಾದ್ರೂ ಬರ್ತಾ ಇಂಟಿಮೇಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಾಂದ್ರೆ ಈ ವೆಬ್ಸೈಟ್ ಇದೆಲ್ಲ HL.India.co.in, ನೀವು ಅಲ್ಲಿ ವೆಬ್ಸೈಟ್ ಹೋಗೋ ಮುಖಾಂತರ ನೀವು ಸೆಲೆಕ್ಟ್ ಆಗಿದಿರೋ ಇಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ಯಾರಾದ್ರೂ ನಿಮಗೆ ಮೆಸೇಜ್ ಇಂಟಿಮೇಷನ್ ಬಂತಂದ್ರೆ ಅವರು ಟ್ರೈನಿಂಗ್ ನ ಬಂದ್ಬಿಟ್ಟು ನಾನು ಹೇಳಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಂತಂದು ಎಲ್ಲ ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ರಿಪೋರ್ಟಿಂಗ್ ಬಂದ್ಬಿಟ್ಟು ಅಪ್ರೆಂಟಿಸ್ ಟ್ರೈನಿಂಗ್ ಗೆ ನಾನು ಹೇಳ್ತಿರೋದು 10th ಜುಲೈ 2025 ನೀವು ಟ್ರೈನಿಂಗ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾರೆಲ್ಲ ಟ್ರೈನಿಂಗ್ ಅಟೆಂಡ್ ಆಗ್ತಿರಲ್ಲ ಅವರಿಗೆ ಏನಂತಂದ್ರೆ ಸ್ಟೈಪಂಡ್ ಕೊಡ್ತಾ ಹೋಗ್ತಾರೆ. ಇಂತಿಷ್ಟು ಸ್ಟೈಪಂಡ್ ಅಂತಂದು ಜಾಸ್ತಿ ಇರೋದಿಲ್ಲ ಇದರಲ್ಲಿ ಏನು ಸ್ಟೈಪಂಡ್ ನ. ಇಲ್ಲಿ OBC ಕ್ಯಾಂಡಿಡೇಟ್ ಇದ್ರೆ NCLC ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅವ್ರ ಹತ್ರ. ಇಲ್ಲಿ ನೀವು ಏನಂತಂದ್ರೆ ಇರ್ತಕ್ಕಂತ ಯಾವುದೇ ನೀವು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಯಾವುದೇ ಇರ್ತಕ್ಕಂತ ಫೆಸಿಲಿಟಿ ಮತ್ತೆ ಟ್ರಾವೆಲ್ ಮಾಡ್ತಕ್ಕಂತ ಫೆಸಿಲಿಟಿನ ಅವರೇ ಕೊಡೋದಿಲ್ಲ. ನೀವೇ ಅದರ
ಅರೇಂಜ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಈ ಹೆಚ್ಚಿನ ಮಾಹಿತಿನ ನೀವು ವೆಬ್ಸೈಟ್‌ನ ವಿಸಿಟ್ ಮಾಡೋ ಮುಖಾಂತರ ಅ, ಗೊತ್ತಾಗುತ್ತೆ ನಿಮ್ಗೆ. ವೆಬ್ಸೈಟಿಗೆ ಹೋಗಿ ನಾನು ಆ ವೆಬ್ಸೈಟ್ ಲಿಂಕ್‌ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್‌ಗೆ ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.